ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಇಷ್ಟ ಇರುತ್ತೆ. ಆದರೆ ಕಾರಣಾಂತರಗಳಿಂದ ಆಗಿರಬಹುದು ಅಥವಾ ಕೆಲಸದ ಒತ್ತಡಗಳಿಂದ, ಸಮಯದ ಅಭಾವದಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಏನು ಮಾಡ್ಕೊಳ್ಳದೆ ಇದ್ದರೂ ಕೂಡ ನಿಮ್ಮ ಹೊಸ್ತಿಲಿನ ಮೇಲೆ ಇದನ್ನು ಚೆಲ್ಲಿ. ಹೊಸ್ತಿಲು ಅನ್ನುವಂಥದ್ದು ನಮ್ಮನ್ನು ಇನ್ನೊಂದು ಮಟ್ಟಕ್ಕೆ ಎತ್ಕೊಂಡೋಗುವಂಥದ್ದು. ಅಂದರೆ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. 4 ಕಡೆಯಿಂದ ನಮಗೆ ಶುಭ ಕಾರ್ಯಗಳು ಮಾಡುವಂಥ, ಶುಭ ಸಮಾಚಾರಗಳು ಬರುವಂಥ, ಆದಾಯ ಹೆಚ್ಚಾಗುವಂಥ, ಧನಾಕರ್ಷಣೆ ಆಗುವಂಥ, ಎಲ್ಲ ರೀತಿಯ ನಮ್ಮ ಕೋರಿಕೆಗಳು ನೆರವೇರುವಂತೆ 4 ದಿಕ್ಕುಗಳಿಂದ ನಮಗೆ ಅದೃಷ್ಟ ಅನ್ನೋದು ಹುಡುಕಿ ಬರುತ್ತೆ. ಏಕೆಂದರೆ ಶುಕ್ರವಾರಕ್ಕೆ ಬಹಳ ವಿಶೇಷತೆ ಅನ್ನೋದು ಸಾಕಷ್ಟು ಇರುತ್ತೆ. ಶ್ರೀ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಮಹಾಲಕ್ಷ್ಮಿಗೆ ಆಡಂಬರದಿಂದ ಪೂಜೆ ಮಾಡಬೇಕು, ಈ ಥರ ಆ ಥರ ಅಂತ ಸಾಕಷ್ಟು ಜನ ಅಂದ್ಕೊಳ್ತಾರೆ. ಆಡಂಬರದ ಪೂಜೆ ಒಪ್ಕೊಳ್ಳೋದಿಲ್ಲ ತಾಯಿ. ಯಾರಿಗೆ ಶ್ರದ್ಧಾ ಭಕ್ತಿ ನಂಬಿಕೆ ಇರುತ್ತೋ ಅಂತಹವರ ಮನೆಯಲ್ಲಿ, ಅದು ಮುಖ್ಯವಾಗಿ ಎಲ್ರಿಗೂ ಕೂಡ ಗೌರವ ಕೊಡುವಂಥ ವ್ಯಕ್ತಿಗಳು. ನಾವು ಇನ್ನೊಬ್ಬರಿಗೆ ಗೊತ್ತೋ ಗೊತ್ತಿಲ್ಲದೆ ನೋವನ್ನು ಕೊಡಬಾರ್ದು, ಹಿಂಸೆ ಮಾಡಬಾರ್ದು. ಈ ಥರ ಇರುವಂಥ ಯಾವುದೇ ಮನುಷ್ಯ ಆಗಿರಬಹುದು, ಅವ್ರಿಗೆ ನಿಜವಾಗ್ಲೂ ಎಷ್ಟೇ ಪರೀಕ್ಷೆಗಳು, ಎಷ್ಟೇ ಕಷ್ಟ, ನೋವು, ದರಿದ್ರ ಏನೇ ಬಂದರೂ ಕೂಡ ಅದನ್ನು ತಾಯಿ ಬಗೆಹರಿಸ್ತಾಳೆ. ಕೊನೆಗೆ ತಾಯಿಯೇ ನಮ್ಮ ಕೈಯನ್ನು ಹಿಡಿತಾಳೆ. ಶ್ರೀ ಮಹಾಲಕ್ಷ್ಮಿ ಸಂಪತ್ತಿಗೆ ಅಧಿದೇವತೆ. ತಾಯಿಯನ್ನು ಒಲಿಸ್ಕೊಳ್ಳೋದು ಬಹಳ ಈಸಿಯಾಗಿರುತ್ತೆ. ಅದು ಯಾವ ರೀತಿ ಅನ್ನೋದು ನಾವು ತಿಳ್ಕೊಂಡಿರಬೇಕು ಅಷ್ಟೇ. ಹೊಸ್ತಿಲು ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ತುಂಬಾ ಮುಖ್ಯ ಪ್ರಾಧಾನ್ಯತೆ. ನಾವು ಏನೇ ಪೂಜೆ ಮಾಡಬೇಕು ಅಂದರೂ ಹೊಸ್ತಿಲನ್ನು ನಾವು ಪೂಜೆ ಮಾಡ್ತೀವಿ. ಫಸ್ಟು ಹೊಸ್ತಿಲಿನ ಮೇಲೆ ಮಲ್ಕೊಳ್ಳೋದಿಲ್ಲ, ಕಾಲಿಡೋದಿಲ್ಲ, ತುಳಿಯೋದಿಲ್ಲ. ಯಾಕಂದರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ನಾವು ತೊಳೆದು ಅರಿಶಿನ, ಕುಂಕುಮ, ರಂಗವಲ್ಲಿನ ಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು. ಸದಾಕಾಲ ಈ ರೀತಿ ಇಟ್ಕೊಂಡ್ರೆ ತಾಯಿಗೆ ತುಂಬ ಪ್ರೀತಿಕರ. ಇನ್ನು ಮುಖ್ಯವಾಗಿ ನಾವು ಈ ಪರಿಹಾರವನ್ನು ಇದನ್ನು ಚೆಲ್ಲಿದ್ರೆ ಸಾಕು ಸ್ನೇಹಿತರೆ. ಯಾವ ಜಾಗದಲ್ಲಿ ತುಂಬ ಶುದ್ಧವಾಗಿರುತ್ತೋ ಹಾಗೂ ಸುಗಂಧ ಭರಿತವಾಗಿರುತ್ತೋ ಆ ಜಾಗದಲ್ಲಿ ಆ ಲಕ್ಷ್ಮಿಗೆ ಜಾಗ ಇರೋದಿಲ್ಲ. ಎಲ್ಲರೂ ನೀವು ನೋಡ್ಕೊಳ್ಬಹುದು. ಎಲ್ಲಿ ನೀಟಾಗಿ ಇರೋದಿಲ್ವೋ, ಹೈಜೀನಿಕ್ ಫಾಲೋ ಮಾಡೋದಿಲ್ವೋ, ಜಗಳ ಮಾಡ್ತಾ ಇರ್ತಾರೋ, ತುಂಬ ಕೋಪ, ದರಿದ್ರ, ಮಾತೆ ಹೇಗಂದರೆ ಹಾಗೆ ನಡ್ಕೊಳ್ಳುವಂಥವ್ರ ಮನೆಯಲ್ಲಿ ಆ ಲಕ್ಷ್ಮಿ ತಾಂಡವವಾಡ್ತಾ ಇರ್ತಾಳೆ. ಆ ಜಾಗಕ್ಕೆ ಲಕ್ಷ್ಮೀದೇವಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಮನೆಯಲ್ಲಿರುವಂಥವರಿಗೆ ಒಂದು ಪ್ರೀತಿಯಿಂದ, ನಂಬಿಕೆಯಿಂದ, ಗೌರವ ಕೊಡ್ತಾ ನಾವು ಮುಂದೆ ಸಾಗಿದಾಗ ನಮಗೆ ಆಟೋಮೆಟಿಕ್ ನಾವು ಯಾವುದೇ ಪೂಜೆ ಮಾಡಲಿ ಬಿಡಲಿ ಸ್ನೇಹಿತರೆ, ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುವಂಥದ್ದು ಈ ಥರ ಎಲ್ಲ ನಾವು ಫಾಲೋ ಮಾಡಿದಾಗ ತಾಯಿ ಪ್ರಸನ್ನಗೊಳ್ತಾಳೆ. ಸಮಸ್ಯೆಗಳನ್ನು ನಮಗೆ ಯಾವುದೇ ರೂಪದಲ್ಲಿ ಬಂದರೂ, ಎಷ್ಟೇ ಅತಿ ಕಠಿಣ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಒಂದು ದಾರಿಯನ್ನು ತೋರಿಸ್ತಾಳೆ. ಇನ್ನು ಮುಖ್ಯವಾಗಿ ನಾವು ಶುಕ್ರವಾರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಸಂಧ್ಯಾ ಸಮಯ, ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಗೋವುಗಳು ಮನೆಗೆ ವಾಪಸ್ ಬರುವಂಥ ಸಮಯದಲ್ಲಿ, ಯಾಕಂದರೆ ಗೋಮಾತೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಮುಕ್ಕೋಟಿ ದೇವತೆಗಳು ಕೂಡ ನಿವಾಸ ಆಗಿರುವಂಥದ್ದು. ಇನ್ನು ಶ್ರೀ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿಕರ ಸಂಧ್ಯಾ ಸಮಯದಲ್ಲಿ ವಿಷ್ಣು ಸಮೇತ ಮಹಾಲಕ್ಷ್ಮಿ ಬರ್ತಾಳೆ. ಅದಕ್ಕೋಸ್ಕರ ಆ ತಾಯಿಯನ್ನು ನಾವು ಒಲಿಸ್ಕೊಳ್ಬೇಕು ಅಂದರೆ, ಸಂಪತ್ತು ಅಂದರೆ ಬರೀ ದುಡ್ಡು, ಚಿನ್ನ, ಆಸ್ತಿ, ಅಂತಸ್ತು ಅಂತ ನಾವೆಲ್ಲರೂ ಅಂದ್ಕೊಳ್ತೀವಿ. ಅದಕ್ಕೂ ಮಿಗಿಲಾಗಿರುವಂಥದ್ದು ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಸ್ನೇಹಿತರೆ, ಯಾರು ಈ ಕಾಲದಲ್ಲಿ ಸರಿಯಾಗಿ ಸಮಯಕ್ಕೆ ಆರೋಗ್ಯವಂತರಾಗಿರ್ತಾರೋ, ಸಮಯಕ್ಕೆ ಊಟ ನಿದ್ದೆ ಮಾಡ್ತಾರೋ ಅವರೇ ಶ್ರೀಮಂತರು ಸ್ನೇಹಿತರೆ. ಎಷ್ಟೋ ದುಡ್ಡು ಇಟ್ಕೊಂಡು, ಎಷ್ಟೋ ಆಸ್ತಿ ಇಟ್ಕೊಂಡು ಸಮಯಕ್ಕೆ ಊಟ ತಿನ್ನೋದಕ್ಕಾಗೋದಿಲ್ಲ, ಎಲ್ಲ ಇದ್ದರೂ ಕೂಡ ಊಟ ಮಾಡೋದಕ್ಕಾಗೋದಿಲ್ಲ, ಹಾಸ್ಪಿಟಲೈಸ್ ಈ ಥರ ಎಲ್ಲ ನಾವು ನೋಡ್ತಾ ಇರ್ತೀವಿ. ಆದರೆ ನಾವುಗಳು ನಮಗೆ ದುಡಿಯುವಂಥ ಶಕ್ತಿ ಕೊಡು
ತಾಯಿ ಆರೋಗ್ಯವಂತರಾಗಿ ಇರುವಂತೆ ಮಾಡು, ಮನೆಯಲ್ಲಿ ನೆಮ್ಮದಿಯನ್ನು ಕೊಡು ಅಂತ ಕೇಳಿಕೊಂಡ್ರೆ ತಾನಾಗೆ ಇದ್ರ ಜೊತೆ ನಮಗೆ ಸಂಪತ್ತು ಕೂಡ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಆ ತಾಯಿಯನ್ನು ಕೇಳ್ಕೊಳ್ಳಿ, ಮನಸ್ಸಿಟ್ಟು ಕೇಳ್ಕೊಂಡಾಗ ನಾವು ಈ ಪರಿಹಾರದ ಜೊತೆ ಆ ತಾಯಿ ಆಶೀರ್ವಾದ ಕೊಡ್ತಾಳೆ. ಒಂದು ಗಾಜಿನ ಲೋಟವನ್ನು ತಗೊಂಡಿದ್ದೆ, ಹಸಿ ಹಾಲನ್ನು ತಗೊಳ್ಳಿ. ಹಾಲು ಅನ್ನುವಂಥದ್ದು ತಾಯಿ, ಏಕೆಂದರೆ ಕ್ಷೀರ ಸಮುದ್ರದಲ್ಲಿ ಉದ್ಭವಿಸಿರುವಂಥದ್ದು. ತಾಯಿಗೆ ಹಾಲಿನಿಂದ ಮಾಡುವಂಥ ಪರಿಹಾರಗಳು ಬಹಳ ಒಳ್ಳೆಯದು, ಇಷ್ಟಪಡ್ತಾಳೆ. ಒಂದು 2 ಸ್ಪೂನಷ್ಟು ನೀವು ಹಸಿ ಹಾಲನ್ನು ತಗೊಂಡ್ರೆ ಸಾಕಾಗುತ್ತೆ. ಎಲ್ರಿಗೂ ಕೂಡ ಹಸುವಿನಿಂದ ತಂದಿರುವಂಥ ಹಾಲು ಸಿಗಲೇಬೇಕು ಅಂತ ನಾವು ಅಂದ್ಕೊಂಡ್ರೆ ಆಗೋದಿಲ್ಲ, ಸಿಗೋದಿಲ್ಲ. ಪಾಕೆಟ್ ಹಾಲನ್ನು ಕೂಡ ಬಳಸ್ತಾರೆ, ತೊಂದರೆ ಇಲ್ಲ. ಅದನ್ನು ತಗೊಂಡಿದ್ದೆ. ಅಷ್ಟು ನೀವು ಒಂದು ಚಿಕ್ಕದಾಗಿ ಕುಂಕುಮವನ್ನು ಹಾಕಿ, ನಿಮ್ಮ ದೇವರ ಮನೆಯಲ್ಲಿರುವಂಥ ಕುಂಕುಮವನ್ನು ಹಾಕಿ. ನಮಗೆ ದುಡ್ಡನ್ನು ಆಕರ್ಷಿಸಬೇಕು ಅಂದರೆ ದುಡ್ಡು ನಮಗೆ ಸಾಲದ ರೂಪದಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ. ಅಂದರೆ ನಾವು ಸಾಲ ತಗೊಂಡಿದ್ದೀವಿ, ಬಡ್ಡಿ ಕಟ್ಟೋದಕ್ಕಾಗದೆ ತುಂಬ ಒದ್ದಾಡ್ತಾ ಇದ್ದೀವಿ ಅನ್ನುವಂಥವರು ಅದನ್ನು ತೀರಿಸೋದಕ್ಕೆ ಮಾರ್ಗಗಳು ಕಾಣಿಸ್ಬೇಕು. ಸಾಲ ತೀರಿಸಿ ನಾವು ಕೂಡ ಚೆನ್ನಾಗಿ ಸ್ಥಿತಿವಂತರಾಗಿ ಇರೋದಕ್ಕೆ ಸಹಾಯ ಮಾಡಬೇಕು ಅಂತ ಸಿನಾಮೆನ್ನನ್ನು ತಗೊಳ್ಳಿ, ಅಂದರೆ ಚಕ್ಕೆ ಅಷ್ಟು ಸಹಾಯ ಮಾಡುತ್ತೆ. ಇದು ಎಲ್ಲವೂ ಎಲ್ಲೆಲ್ಲಿ ನಮಗೆ ನಿಂತಿರುತ್ತೋ ಅದನ್ನು ತುಂಬ ಈಸಿಯಾಗಿ ರಿಲೀಸ್ ಮಾಡುವಂಥ ಶಕ್ತಿ ಸಿನಾಮೆನ್ಗೆ ಇರೋದ್ರಿಂದ ನೀವು ಚಕ್ಕೆಯನ್ನು ತಗೊಂಡು ಸ್ವಲ್ಪ ಪುಡಿ ಮಾಡಿ ಇದರಲ್ಲಿ ಹಾಕ್ಕೊಳ್ಳಿ. ಕುಂಕುಮ ಶ್ರೀ ಮಹಾಲಕ್ಷ್ಮಿ ದುರ್ಗಾದೇವಿಗೆ ಇಷ್ಟ ಆಗುವಂಥದ್ದು. ಯಾವುದೇ ದುಷ್ಟ ಶಕ್ತಿಗಳಿದ್ದರೂ, ಯಾವುದೇ ದರಿದ್ರ ಇದ್ದರೂ, ಯಾವುದೇ ಲೋಪಗಳಿದ್ದರೂ ಅವುಗಳನ್ನು ತೊಳೆದು ಬಿಸಾಕುವಂಥ ಒಂದು ಶಕ್ತಿ ಕುಂಕುಮಕ್ಕೆ ಇರೋದ್ರಿಂದ ಇದನ್ನು ತಗೊಳ್ಳಿ. ಇನ್ನು ಮುಖ್ಯವಾಗಿ ಸಕ್ಕರೆಯನ್ನು ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ. ಸಕ್ಕರೆ ಸುಮಧುರವಾಗಿರುವಂಥದ್ದು. ನಮ್ಮ ಸಮಸ್ಯೆಗಳನ್ನು ಎಷ್ಟೋ ಒತ್ಕೊಂಡಿರ್ತೀವಿ, ಮನಸ್ಸು ಚೆನ್ನಾಗಿರೋದಿಲ್ಲ, ಏನೋ ಒಂದು ನೆಗೆಟಿವ್ ತುಂಬಿಕೊಂಡಿರುತ್ತೆ. ಅದರಿಂದ ನಾವು ಉತ್ತಮವಾಗಿ ಹೊರಗಡೆ ಬಂದು ಚೆನ್ನಾಗಿರಬೇಕು ಅಂತ ಬಯಸುವಂಥವರು ತಪ್ಪದೇ ಇದನ್ನು ಸ್ವಲ್ಪ ಒಂದು ಚಿಕ್ಕ ಸ್ಪೂನಷ್ಟು ಹಾಕ್ಕೊಳ್ಳಿ. ಇಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಲೋಟದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. 2-3 ಸ್ಪೂನಷ್ಟು ನೀವು ಹಸಿ ಹಾಲನ್ನು ಹಾಕಾದ್ಮೇಲೆ ಚೆನ್ನಾಗಿ ಈ ವಸ್ತುಗಳನ್ನು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಶಕ್ತಿದಾಯಕವಾದಂಥ ಒಂದು ಇದು ರೆಡಿಯಾಗುತ್ತೆ ನಮಗೆ. ಅದನ್ನೆಲ್ಲವೂ ಕೂಡ ನೀವು ಹೊಸ್ತಿಲಿನ ಮೇಲೆ ಪಕ್ಕದಲ್ಲಿ ಸ್ವಲ್ಪನೇ ಹೂವು ತಗೊಂಡಿದ್ದೆ ಪ್ರೋಕ್ಷಣೆ ಮಾಡಿ. ಈ ಥರ ಪ್ರೋಕ್ಷಣೆ ಮಾಡಿದ್ರೆ ಸಾಕು, ಲಕ್ಷ್ಮೀದೇವಿ ಇಷ್ಟಪಡ್ತಾಳೆ. ನೆಗೆಟಿವನ್ನು ಓಡಿಸಿ ಆ ತಾಯಿ ಗೆಜ್ಜೆನಾದ ಮಾಡ್ಕೊತ ನಮ್ಮ ಮನೆ ಒಳಗಡೆ ಬರ್ತಾಳೆ. ಅದಕ್ಕೆ ಸೂಕ್ತವಾಗಿರುವಂಥ ಸಮಯ ಬಂದು ನೀವು 5:45ರಿಂದ 7 ಗಂಟೆ ಆ ಕಡೆಗೇ ಈ ಮಧ್ಯದಲ್ಲಿ ನೀವು ಹೊಸ್ತಿಲಿನ ಮೇಲೆ ಈಗ ತಿಳಿಸಿರುವಂಥ ಪ್ರತಿ ವಸ್ತುವನ್ನು ಸೇರಿಸಿ ಮಾಡ್ಕೊಂಡು ನೋಡಿ. ನಿಮ್ಮ ಇಷ್ಟಾರ್ಥಗಳು ಯಾವ ರೀತಿ ನೆರವೇರುತ್ತೆ ಅನ್ನೋದು ನೀವೇ ಸಂತೋಷ ಪಡ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.